ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಬಂದ್ಬಿಟ್ಟು ದೇವಸ್ಥಾನದ ಓಪನಿಂಗ್ ಇತ್ತು. ತುಂಬಾ ದಿನನೇ ಆಗಿತ್ತು, ವಿಡಿಯೋನ ಮಾಡಿರ್ಲಿಲ್ಲ. ಹಾಗೇನೆ ಇವತ್ತು ಅದ್ರ ಜೊತೆ ವಿಡಿಯೋನ ಮಾಡ್ಕೊಂಡು ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತಾನು ಕೂಡ ಕಾರಣ ಕೂಡ ಹೇಳ್ತೀನಿ. ಈಗ ಸ್ಟಾರ್ಟ್ ಮಾಡೋಣ. ಇವತ್ತು ದೇವಸ್ಥಾನದ ಓಪನಿಂಗ್ ಇದೆ, ಹಾಗಾಗಿ ಜನ ಎಲ್ಲ ಸೇರಿದ್ದಾರೆ. ನಾನು ಕೂಡ ಬಂದಿದ್ದೀನಿ. ಇವಾಗ ಪೂಜೆ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇದು ದೇವಸ್ಥಾನದ ಮೇಲ್ಗಡೆ ಕಳಶ ಇಟ್ಟಿರ್ತಾರಲ್ಲ, ಅದಕ್ಕೆ ಐನಾರು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ 2 ದೇವಸ್ಥಾನಕ್ಕೆ ಕಳಶನ ಹಾಕ್ಬೇಕು ಅಂತ ಪೂಜೆ ಮಾಡ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ಕುಂಭಾಭಿಷೇಕ ಅಂತಾರಲ್ಲ, ಅದನ್ನ ಮಾಡೋದಕ್ಕೆ 101 ಕೊಡಗಳನ್ನ ತರಿಸಿದ್ದಾರೆ. ಅಂದ್ರೆ ಇಲ್ಲಿ ಕುಂಭಗಳನ್ನ ತರಿಸ್ಬೇಕಿತ್ತು, ಇವರು ಸ್ಟೀಲ್ ಬಿಂದಿಗೆನ ತರಿಸಿದ್ದಾರೆ. ಅದಕ್ಕೇನೆ ಕಳಶನ ರೆಡಿ ಮಾಡಿದ್ದಾರೆ. ಅದನ್ನ ಈಗ ನಾನು ಇರುವಂತ ದೇವಸ್ಥಾನದ ಮುಂದೆ, ಅದು ಶಿವನ್ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಕಳಶನ ಹಾಕಿ ಆನಂತರ ಈಗ ಹೊಸದಾಗಿ ಓಪನ್ ಆಗುವಂತ ದೇವಸ್ಥಾನಕ್ಕೆ ಹೋಗ್ಬೇಕು. ಇದು ಊರೊಳಗಡೆ ಇದೆ. ಅದೇ ಇನ್ನೊಂದು ದೇವಸ್ಥಾನ ಬಂದ್ಬಿಟ್ಟು ಹೊರಗಡೆ ಇದೆ, ಅಲ್ಲಿಗೆ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ನಡ್ಕೊಂಡು ಹೋಗ್ಬೇಕು. ಇವಾಗ ಇಲ್ಲಿ ಶಿವನ್ ದೇವಸ್ಥಾನದಲ್ಲಿ ಪೂಜೆನ ಮುಗಿಸ್ಕೊಂಡು ಆನಂತರ ದೇವಸ್ಥಾನದ ಮೇಲ್ಗಡೆ ಕಳಶನ ಹಾಕಿ ಆನಂತರ ಎಲ್ರು ಕಳಶನ ತಗೊಂಡು ಅಲ್ಲಿಗೆ ಹೋಗ್ಬೇಕು. ಅದಕ್ಕೂ ಮುಂಚೆ ವೇಗ ಸರ್ ಬಂದಿದ್ದಾರೆ, ಅವ್ರನ್ನು ಕೂಡ ನೋಡ್ಕೊಂಡು ಯಾವ ರೀತಿ ಮಾಡ್ತಾರೆ ಅಂತ ಅದನ್ನು ಕೂಡ ನೋಡ್ಕೊಂಡು ಹೋಗೋಣ. ಇಲ್ಲಿ ಬೇರೆ ಊರಿಂದ ಕೂಡ ದೇವ್ರುಗಳನ್ನ ಕರ್ಸಿದ್ದಾರೆ. ವೀರಭದ್ರ ಸ್ವಾಮಿ, ಕೆಂಪಮ್ಮ, ಹಾಗೆ ಇನ್ನ ಬೇರೆ ದೇವ್ರುಗಳಿದೆ, ಅದ್ರ ಹೆಸರು ಅಷ್ಟು ಗೊತ್ತಿಲ್ಲ. ಇವಾಗ ವೀರಭಾಸಿ ಅವರು ರೆಡಿ ಆಗಿದ್ದಾರೆ, ನೋಡೋಣ ಯಾವ ರೀತಿ ಇರುತ್ತೆ ಅಂತ. ನನಗಂತೂ ತುಂಬಾ ಇಷ್ಟ ಆಯ್ತು. ಪ್ರತಿ ಸಲ ಲೇಡೀಸ್ ಬರ್ತಿದ್ರು, ಅಷ್ಟೊಂದು ಏನು ಇಷ್ಟ ಆಗ್ತಿರ್ಲಿಲ್ಲ ಮಾಡೋದು. ಈ ಸಲ ಬರೀ 3 ಜನ ಇದ್ದಾರೆ, ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ನೋಡಿದ್ಮೇಲಂತೂ ಚೆನ್ನಾಗಿ ಮಾಡಿದ್ರು ಅನ್ನಿಸ್ತು. ಅವ್ರ ಮೇಕಪ್ ಕೂಡ ಅಷ್ಟೇನೆ ಎಷ್ಟು ನೀಟಾಗಿತ್ತು ಅಂದರೆ ವಾವ್ ಅನ್ನೋ ಥರನೇ ಇತ್ತು, ಇಷ್ಟ ಕೂಡ ಆಯಿತು.
ಇಷ್ಟ ಆಯಿತು. ಚೆನ್ನಾಗಿ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾನಿಲ್ಲಿ ಪಾಪುನ ನೋಡಿದೆ, ಎಷ್ಟು ಚೆನ್ನಾಗಿ ಅವಳು ಕೂಡ ಟಮಟೆ ಬಡಿಯೋ ಸೌಂಡಿಗೆ ಡ್ಯಾನ್ಸ್ನ ಮಾಡ್ತಾ ಇದ್ನ. ಹಾಗೆಯೇ ಈಗ ಆಲ್ರೆಡಿ ನನ್ನ ನೋಡಿ ಗೊತ್ತಾಗಿರುತ್ತೆ ಯಾಕೆ ನಾನು ವಿಡಿಯೋನ ಮಾಡೋದನ್ನ ಕಮ್ಮಿ ಮಾಡಿದ್ದೀನಿ ಅಂತ. 9 ಮಂತ್ಸ್ ಕಂಪ್ಲೀಟ್ ಆಗಕ್ಕೆ ಬಂದಿದೆ. ಇನ್ನೊಂದು 5 ಡೇಸ್ ಬಂದರೆ 9 ಮಂತ್ಸ್ ಕಂಪ್ಲೀಟ್ ಆಗುತ್ತೆ ನನಗೆ. ಹಾಗಾಗಿ ಅಷ್ಟೊಂದು ನನಗೆ ವೀಡಿಯೋಸ್ನ ಮಾಡೋದಕ್ಕಾಗ್ತಿರ್ಲಿಲ್ಲ. ಶಾರ್ಟ್ ವೀಡಿಯೋಸ್ನ ಹಾಕ್ತಾಯಿದ್ದೆ ಅಷ್ಟೇ. ಇವತ್ತು ಮಾಡಲೇಬೇಕು ವೀಡಿಯೋನ ಅಂದ್ಕೊಂಡು ಮಾಡಿದ್ದೀನಿ. ನನ್ನ ಹೆಲ್ಪ್ ತಗೊಂಡು ಹಾಗೆಯೇ ಈಗ ಕೂಡ ಕೆಲಸನ ಓದ್ತೀನಿ ಅಂತಿದ್ಲು, ಅದಕ್ಕೋಸ್ಕರ ಅದನ್ನು ಕೂಡ ತೋರಿಸ್ದಂಗಾಗುತ್ತೆ ಅಂತ ಎಲ್ಲದನ್ನು ವೀಡಿಯೋನ ಮಾಡ್ಕೊಳ್ತಿದ್ದೆ ಅಷ್ಟೇ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು. ಅವ್ರ ಹತ್ರ ಬಂದ ತಕ್ಷಣ ಸೈಲೆಂಟಾಗಿ ಅವ್ರ ತಾತನ ಹತ್ರ ಹೋಗ್ಬಿಟ್ಲು. ಪೂಜೆ ಎಲ್ಲ ಮುಗಿದು ಇನ್ನೇನು ದೇವಸ್ಥಾನಕ್ಕೆ, ಶಿವನ ದೇವಸ್ಥಾನಕ್ಕೆ ಕಳಶನ ಮೇಲ್ಗಡೆ ಹಾಕಿ ಆನಂತರ ಇನ್ನೊಂದು ದೇವಸ್ಥಾನದ ಹತ್ರ ಹೋಗ್ಬೇಕು. ಅಷ್ಟು ಫುಲ್ ತೋರ್ಸೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಟ್ಟು ಕಳಸಕ್ಕೆ ನೀರು ಹಾಕೋದು ಅದನ್ನು ಕೂಡ ತೋರಿಸ್ತೀನಿ. ನಾನು ಆದಷ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ, ಜಾಸ್ತಿ ನಿಂತು ವೀಡಿಯೋನ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ವೀಡಿಯೋನ ಮಾಡ್ಕೊಂಡಿದ್ದೀನಿ. ಇದು ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ರೀತಿ ಇತ್ತು ನಮ್ಮ ಊರಿನ ದೇವಸ್ಥಾನ ಬಂದು ಅದರಲ್ಲಿ ಅಮ್ಮನ ಮನೇಲಿ ಇರೋದ್ರಿಂದ ಅಮ್ಮನ ಮನೇಲಿ ಇರೋದು ಈ ದೇವಸ್ಥಾನ ಬಂದು ಮುಂಚೆ ಕಳ್ಸಾಕಿಲ್ಲ. ದಿಯನ್ಗೂ ಕೂಡ ಬಿಂದಿಗೆನ ಹೊರಿಸಿದ್ದಾರೆ. ಇವಾಗ ಅವಳಂತೂ ಫುಲ್ ಕೆಳಗಡೆ ಬಗ್ಕೊಂಡಿದ್ದಾಳೆ. ಅಮ್ಮ ಬೇಡ ನಿಂಗೆ ಆಗಲ್ಲ ಬಿಟ್ಟು ತೂಕ ಆಗಿದೆ ಅಂದರೂ ಕೂಡ ಇಲ್ಲ ನಾನು ಹೊತ್ಕೊತೀನಿ ಅಂತ ಸ್ವಲ್ಪ ದೂರ ಹೊತ್ಕೊಂಡು ಬಂದು ಆನಂತರ ಅಮ್ಮ ಇಸ್ಕೊಂಡ್ರು. ಅಷ್ಟೊಂದು ದಪ್ಪ ಇದೆ, ಅಷ್ಟು ದೂರ ಅವಳಿಗೆ ಹೊತ್ಕೊಂಡು ನಡ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಅಮ್ಮನೇ ಇಸ್ಕೊಳ್ತಾರೆ. ಇನ್ನು ಸ್ವಲ್ಪ ದೂರ ಅಷ್ಟೇ ಹೊತ್ಕೊಂಡಿದ್ದು ನನಗೂ ಖುಷಿ ಆಯಿತು. ನಾನು ಹೊತ್ಕೊಂಡಲ್ಲ ಅಂದ್ಕೊಂಡಿದ್ದೆ, ಟ್ರೈ ಮಾಡಿ ಹೊತ್ಕೊಂಡೇ ಇದ್ದೇನೆ.
ಈಗ ಊರೊಳಗಿಂದ ಲಾಸ್ಟ್ ಮನೆಗಳಿದೆಯಲ್ಲ ಅಲ್ಲಿವರೆಗೂ ಬಂದಿದ್ದಾರೆ. ಇನ್ನು ತುಂಬಾನೇ ದೂರ ಹೋಗ್ಬೇಕು. ಇಲ್ಲಿ ಹೋಗ್ತಿದಾರಲ್ಲ ಈ ರೋಡಲ್ಲಿ ಫುಲ್ ಆ ಬೆಟ್ಟ ಏನ್ ಕಾಣಿಸ್ತಿದ್ಯೋ ಅಲ್ಲಿಂದ ಇನ್ನು ತುಂಬಾನೇ ದೂರ ಹೋಗ್ಬೇಕು. ಲಾಸ್ಟ್ ವರೆಗೂ ತೋರ್ಸಕ್ಕಾಗೋದಿಲ್ಲ, ಹಾಗಾಗಿ ಇಲ್ಲೇನೆ ತೋರಿಸ್ತಿದೀನಿ. ಆ ನಂತರ ದೇವಸ್ಥಾನದ ಹತ್ರ ಹೋದ್ಮೇಲೆ ಇಲ್ಲಿ ಕಳಶಕ್ಕೆ ಆಗಲಿ ನೀರನ್ನ ಹಾಕ್ತಾ ಇದ್ದಾರೆ, ಅದನ್ನು ಕೂಡ ನೀವು ನೋಡ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ತುಂಬಾ. ಇನ್ನು 3 ದಿನ ದೇವಸ್ಥಾನ ಓಪನಿಂಗ್ ಫಂಕ್ಷನ್ ಎಲ್ಲ ನಡೀತು. ಅಷ್ಟೊಂದು ದಿನದೆಲ್ಲ ನಾನು ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಅಂದರೆ ನಾನು ಪ್ರತಿ ಸಲನೂ ಅಲ್ಲಿ ಹೋಗಿ ವಿಡಿಯೋನ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಒಂದೇ ದಿನ ಫಸ್ಟ್ ಡೇ ಏನೇನು ನಡೀತೋ ಅಷ್ಟನ್ನು ಮಾತ್ರ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಇನ್ನು 2 ದಿನ ನಡೆಯುತ್ತೆ, ಅದನ್ನೆಲ್ಲ ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ಇವತ್ತಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಷ್ಟೇ ಮಾಡೋಕ್ಕಾಗಿದ್ದು. ಓಕೆ, ಥ್ಯಾಂಕ್ ಯು ಗಾಯ್ಸ್. ಹಾಗೆಯೇ ನಾನು 1000 ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತಿರೋರು ಎಲ್ರಿಗೂ ಕೂಡ ಇದೇ ರೀತಿ ಮುಂದೆ ಕೂಡ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಮುಂದೆ ಜಾಸ್ತಿ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಸೀಮಂತದ್ದು ನಾನು ವೀಡಿಯೋನ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡದೆ ಎಲ್ಲರೂ ಕೂಡ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.